ಕರ್ನಾಟಕ ಸರ್ಕಾರ ತುಮಕೂರಲ್ಲಿ ರೈತರ ಸಮಾಧಿ ಮೇಲೆ ಸಮಾವೇಶವನ್ನು ಮಾಡ್ತಾ ಇದೆ. ರೈತರ ಸಮಾಧಿ ಮೇಲೆ ಸಮಾವೇಶ ಮಾಡ್ತಾ ಇದೆ. ರೈತರಿಗೆ ದ್ರೋಹ ಬಗೆಯುವ ಮುಖಾಂತರ, ಬೆಳೆ ಹಾನಿಗೆ ಪರಿಹಾರ ಸಿಗದೇ ಇರುವಂಥದ್ದು ಮತ್ತು ಆತ್ಮಹತ್ಯೆ, ಈ ಗ್ಯಾರಂಟಿಗಳ ಹುಚ್ಚಿನಲ್ಲಿ ಈ ಸರ್ಕಾರ ಗ್ಯಾರಂಟಿಯ ಹುಚ್ಚಿನಲ್ಲಿ ತೇಲಾಡ್ತಾ ಇದೆ. ಆತ್ಮಹತ್ಯೆ ಗ್ಯಾರಂಟಿ ಅವರಿಗೆ ಈಗ ಪರಿಹಾರ ಸಿಗದೇ ಇಲ್ಲ, ರೈತರಿಗೆ ಪರಿಹಾರ ಸಿಗದೇ ಇರೋ ಗ್ಯಾರಂಟಿ, ರೈತರ ಜಮೀನಿಗೆ ನೀರು ಸಿಗದೇ ಇರೋ ಗ್ಯಾರಂಟಿ, ಸರಿಯಾದಂಥ ವಿದ್ಯುತ್ ವ್ಯವಸ್ಥೆ, 3 ಫೇಸ್ ವಿದ್ಯುತ್ ಇಲ್ಲದ ಗ್ಯಾರಂಟಿ. ಈ ಸರ್ಕಾರ 3 ವರ್ಷನೂ ಕೂಡ ರೈತ ವಿರೋಧಿಯಾಗಿ ನಡ್ಕೊಂತ ಇದೆ. ಬಜೆಟ್ ಅಲ್ಲಿ ರೈತರಿಗೆ ಹಣ ಇಲ್ಲ. ಅವರು ಮ್ಯಾನಿಫೆಸ್ಟೋದಲ್ಲಿ ಏನು ಘೋಷಣೆ ಮಾಡಿದ್ರು, ರೈತರಿಗೆ ಪ್ರತಿ ವರ್ಷ ನಾವು ರೈತರಿಗೆ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು, ಅದೆಲ್ಲ ಶೂನ್ಯಕ್ಕೆ ಬರ್ತಾ ಇದೆ. ಇವತ್ತು ಬೆಳೆ ಹಾನಿಯಾಗಿ ರೈತರ ಸಂಕಷ್ಟದಲ್ಲಿದ್ದಾರೆ. ಹಾವೇರಿ ಇರ್ಬೋದು, ಕೋಲಾರ ಇರ್ಬೋದು, ರಾಜ್ಯದ ಬಹಳಷ್ಟು ಕಡೆ. ಹಾವೇರಿಯಲ್ಲಿ 1235 ಹೆಕ್ಟೇರ್ ಜಮೀನು ಹಾನಿಯಾಗಿದೆ. ಕೋಲಾರದಲ್ಲಿ 832 ಹೆಕ್ಟೇರ್ ಹಾನಿಯಾಗಿದೆ. ಬೆಳಗಾವಿಯಲ್ಲಿ 324 ಹೆಕ್ಟೇರ್ ಹಾನಿಯಾಗಿದೆ. ಕೊಪ್ಪಳದಲ್ಲಿ 100 ಹೆಕ್ಟೇರ್ ಹಾನಿಯಾಗಿದೆ. ಕಲಬುರಗಿ, ಬಾಗಲಕೋಟೆ, ದಾವಣಗೆರೆ, ಚಿತ್ರದುರ್ಗ, ಯಾದಗಿರಿ, ಶಿವಮೊಗ್ಗ ಇಷ್ಟು ಕಡೆ ಹಾನಿಯಾಗಿದೆ. ದ್ರಾಕ್ಷಿ ಇರ್ಬೋದು, ಬಾಳೆ, ಪಪ್ಪಾಯಿ, ಕಲ್ಲಂಗಡಿ ಹಣ್ಣು, ತೆಂಗು, ಮಾವು, ಅಡಿಕೆ, ಟೊಮೊಟೊ ಇಷ್ಟನ್ನು ಕೂಡ ಬೆಳೆ ಹಾನಿ ಆಗಿರುವಂಥದ್ದು. ರೈತರು ಸಂಕಷ್ಟದಲ್ಲಿದ್ದಾರೆ. ಆದರೆ ಇದುವರೆಗೂ ಯಾವುದೇ ಒಬ್ಬ ಅಧಿಕಾರಿ ಆ ಸ್ಥಳಗಳಿಗೆ ಭೇಟಿ ಮಾಡಿಲ್ಲ, ರೈತರಿಗೆ ಸಾಂತ್ವನ ಹೇಳಿಲ್ಲ, ಅವರಿಗೆ ಪರಿಹಾರ ಕೊಡುವಂತ ಪ್ರಕ್ರಿಯೆನೇ ಶುರು ಮಾಡಿಲ್ಲ. ಒಬ್ಬ ರೈತ ನೆನ್ನೆ ಹೇಳ್ತಾ ಇದ್ದ, ಕಳೆದ ಬಾರಿ ಬಾಳೆ ಬಿದ್ದೋಗಿ ಅಧಿಕಾರಿಗಳು ಹೇಳಿದ್ರಂತೆ ಇಮಿಡಿಯೇಟ್ ಆಗಿ ಪರಿಹಾರ ಅಂತ. 1 ವರ್ಷ ಆದ್ರೂ ಕೂಡ 2024ರಲ್ಲಿ ಬಿದ್ದಂತ ಮಳೆಯಿಂದ ಬಾಳೆ ಹಾನಾಗಿರೋ ಬಗ್ಗೆ ಇವತ್ತುವರೆಗೂ ಪರಿಹಾರ ಕೊಟ್ಟಿಲ್ಲ. 1 ವರ್ಷ ಆದ್ರೂ ಕೂಡ. ಈ ಸಚಿವರು ಮಾತ್ರ ಈ ಸಮಾವೇಶದಲ್ಲಿ ಎಲ್ಲ ಬ್ಯುಸಿ ಆಗಿದ್ದಾರೆ. ಪರಮೇಶ್ವರ್ ಎಲ್ಲ ಅವ್ರ ಮನೆ ಮದುವೆ ತರ, ಅವ್ರ ಮನೇಲಿ ಮದುವೆ ಮಾಡಿದ್ರೆ ಹೆಂಗೆ ಇನ್ವಿಟೇಷನ್ ಕೊಡ್ತಾರೋ ಹಂಗೆ ಮನೆಗೆ ಹೋಗಿ ಇನ್ವಿಟೇಷನ್ ಕೊಡ್ತಾ ಇದ್ದಾರೆ. ರೈತರು ಸತ್ತಾಗ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳೋಕೆ ಯೋಗ್ಯತೆ ಇಲ್ಲ, ಮನೆಗೆ ಹೋಗಿ ಇನ್ವಿಟೇಷನ್ಗಳು ಕೊಡ್ತಾವ್ರೆ. ಇದೇನಾ ಸಮಾವೇಶ ನಿಮ್ಮದು? ಈ ಸಚಿವರುಗಳೆಲ್ಲರೂ ಕೂಡ 15 ದಿನಕ್ಕೊಂದ್ಸರಿ ಸಭೆ ಮಾಡ್ತೀನಿ ಅಂತ ಹೇಳಿದ್ರು. ಜಿಲ್ಲಾ ಸಭೆಗಳು, ಜನಸ್ಪಂದನೆ. ಜನ ಇವ್ರಿಗೆ ಬಡಿಗೆ ಹಿಡ್ಕೊಂಡು ಸ್ಪಂದನೆ ಮಾಡೋ ಕಾಲ ಬರ್ತಾ ಇದೆ. ಜನ ಇವ್ರಿಗೆ ಬಡಿಗೆ ಹಿಡ್ಕೊಂಡು ಸ್ಪಂದನೆ ಮಾಡುವಂತ ಕಾಲ ಇದೆ. ಇವ್ರು ಸ್ಪಂದನೆ ಮಾಡ್ತಾ ಇದ್ದಾರೆ ಅಂತ ಕಾಯ್ತಾ ಇದ್ರು, ಇವ್ರು ಸ್ಪಂದನೆ ಮಾಡ್ತಾ ಇಲ್ಲ. ಜನನೇ ಈ ಸರ್ಕಾರಕ್ಕೆ ಬಡಿಗೆ ಹಿಡ್ಕೊಂಡು ಸ್ಪಂದನೆ ಮಾಡುವಂತ ಒಂದು ಕೆಲಸ ಆಗ್ತಾ ಇದೆ.